ಎಲ್ಲ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಶರಣು ಬಾಬುರ್. ಸ್ನೇಹಿತರೆ, ಈ ವಿಡಿಯೋ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನು ಅಂದ್ರೆ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಸ್ಪರ್ಧಾರ್ಥಿಗಳಿಗೊಂದು ಸಿಹಿ ಸುದ್ದಿ ಕಿವಿಗೆ ಏನಂದ್ರೆ ಬಿದ್ದಿದೆ. ಅದೇನಂದ್ರೆ, ಇನ್ನೇನು ಒಳ ಮೀಸಲಾತಿಯ ಎಲ್ಲಾ ಗೊಂದಲಗಳು ಇತ್ಯರ್ಥವಾಗುವಂತಹ ಕೊನೆಯ ಸಾಲಿನಲ್ಲಿ ಬಂದು ನಿಂತಿದೆ. ಇನ್ನೇನು ನೇಮಕಾತಿಗಳ ಸುರಿಮಳೆ ಸುರಿಯುತ್ತದೆ. ಬಕಪಕ್ಷಿಗಳ ಹಾಗೆ ಕಾಯುತ್ತಿರುವಂತಹ ಸ್ಪರ್ಧಾರ್ಥಿಗಳ ಒಂದು ಕನಸಿಗೆ ಒಂದು ಒಳ್ಳೆಯ ರಸದೌತಣವನ್ನ ಉಣಿಸುವಂತ ಪ್ರಯತ್ನ ರಾಜ್ಯ ಸರ್ಕಾರದಿಂದ ಇನ್ನೇನು ಹೊರಗಡೆ ಬಿದ್ದಿದೆ. ಅದರ ಒಂದು ನಿಟ್ಟಿನಲ್ಲಿ ಈಗ ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಸ್ ಎಸ್ ನ ಹೊಸ್ತಿಲಲ್ಲಿ ನಿಂತೀವಿ. ಹಾಗೆ ಇಷ್ಟು ದಿನಗಳ ಪ್ರಯತ್ನ, ಇಷ್ಟು ದಿನಗಳ ಪ್ರಿಪರೇಷನ್ ಒಂದು ಮಾದರಿಯಾಗಿದ್ರೆ, ಕೊನೆಯ ಹಂತದ ಗಳಿಗೆ ಅಥವಾ ಕೊನೆಯ ಒಂದು ಪ್ರಿಪರೇಷನ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಸ್ನೇಹಿತರೆ. ಆ ಕೊನೆಯ ಗಳಿಗೆ ರಿವಿಷನ್ ಮಾಡ್ಬೇಕಂದ್ರೆ ಈಗ ಎಲ್ಲಾ ಸಿಲೆಬಸ್ಗಳನ್ನ ಓದಿರ್ತೀರಿ. ಆ ಓದಿರುವಂತ ಸಿಲೆಬಸ್ಗಳನ್ನ ರಿಕವರ್ ಆಗೋದು ಹೇಗೆ, ಅಥವಾ ನಾವು ಓದಿರುವಂತದ್ದೆಲ್ಲ ರಿವಿಷನ್ ಆಗೋದು ಹೇಗೆ ಅಂದ್ರೆ, ಹೆಚ್ಚೆಚ್ಚು ಎಕ್ಸಾಮ್ಗಳನ್ನ ಬರಿಬೇಕು. ಹೆಚ್ಚೆಚ್ಚು ಎಕ್ಸಾಮ್ಗಳನ್ನ ಬರೆಯೋದ್ರಿಂದ ನಾವು ಓದಿರ್ತಕ್ಕಂಥ ಎಲ್ಲ ನಾಲೆಜ್ ಮತ್ತೊಂದು ಟೈಮ್ ರೀಕಾಲ್ ಆಗುತ್ತೆ. ಏನು ರೀಡ್, ರಿಮೆಂಬರ್, ರೀಕೈನ್ ಅಂತ ಕೇಳಿದಾಗ ಆ ರಿಪೋರ್ಟ್ ಅಂತ ಕರಿತೀವಿ ನಾವು. ಏನ್ R ಸೂತ್ರ ಇದೆಯಲ್ಲ, ಓದಿದಿರಿ, ಅದನ್ನ ಮತ್ತೊಂದ್ಸಲ ರೀಕಾಲ್ ಮಾಡ್ಬೇಕು. ಈಗ ರಿಪೋರ್ಟ್ ಮಾಡ್ಬೇಕು. ರಿಪೋರ್ಟ್ ಯಾರಿಗೆ ಮಾಡ್ಬೇಕು ಕೇಳೋ ಪೇಷನ್ಸ್ ನಮ್ಮ ಸ್ನೇಹಿತರಿಗೆ ಇಲ್ಲ, ಹಾಗೂ ಇಲ್ಲ. ಅದಕ್ಕಾಗಿ ಏನಂದ್ರೆ, ನಮ್ಮ ಚಿಗುರು ಧಾರವಾಡ ಅನ್ನುವಂತ ಒಂದು ಆ್ಯಪ್ ವತಿಯಿಂದ ಎಲ್ಲಾ ಸಬ್ಜೆಕ್ಟ್ಗಳನ್ನ ಪಠ್ಯಕ್ರಮಕ್ಕೆ ಅನುಗುಣವಾಗಿ MCQs ಗಳನ್ನ ಸಿದ್ಧಪಡಿಸಿ ಆ ಮಾದರಿ ಪರೀಕ್ಷೆಗಳನ್ನ ವಿದ್ಯಾರ್ಥಿಗಳು ತಾವು ಎಷ್ಟೆಷ್ಟು ಓದಿರ್ತಾರೆ ನೋಡ್ರಿ, ಅಷ್ಟಷ್ಟು ಎಕ್ಸಾಮ್ ಬರೆಯೋದಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಅತ್ಯಂತ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಮಾದರಿಯಲ್ಲಿ ತುಂಬಾ ಏನಂತ ಕೇಳಿದಾಗ ಯೂಸರ್ ಫ್ರೆಂಡ್ಲಿ ಆ್ಯಪ್ ಇದೆ. ಎಸ್ ಸರ, ಹಾಗಾದ್ರೆ ನಾವು ಓದಿದ್ದೀನಿ. ಈಗ ಫಸ್ಟ್ ನಾನು ಕಾನ್ಸ್ಟಿಟ್ಯೂಷನ್ ಇಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಯಾಕಂದ್ರೆ ನಮ್ಮ ಕ್ಲಾಸಸ್ಗಳನ್ನ ಕೇಳಿರ್ತೀರಿ, ಇನ್ನು ಅನೇಕ ಎಲ್ಲಾ ಒಂದಿಷ್ಟು ಕೋಚಿಂಗ್ ಸೆಂಟರ್ ಇರುವಂತ ಎಲ್ಲ ಟೀಚರ್ಸ್ ಗಳನ್ನ ಕೇಳಿರ್ತೀರಿ. ಸರ್, ನಾನು IC ಇಂದಾನೆ ಚಲೋ ಮಾಡ್ಬೇಕಂತ ಮಾಡೀನಿ ಸರ್. ಚಲೋ ಓದಿನ ಅಂದ್ರೆ ನಿಮ್ಗ ಈ ಚಿಗುರು ಏನಂದ್ರೆ ಧಾರವಾಡ ಆ್ಯಪ್ ಅಲ್ಲಿ 25 ಟೆಸ್ಟ್ಗಳನ್ನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆನೆ ಎಕ್ಸ್ಪರ್ಟ್ಗಳ ಕಡೆಯಿಂದ ಸಿದ್ಧಪಡಿಸಲಾದಂಥದ್ದು ಇದೆ. ಅಂದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳ ಕಡೆಯಿಂದ ಸಿದ್ಧಪಡಿಸಲಾದ 25 ಮಾದರಿ ಪ್ರಶ್ನೆಗಳಿದಾವೆ. ಈ 25 ಮಾದರಿ ಪ್ರಶ್ನೆಗಳು ಚಾಪ್ಟರ್ ವೈಸ್ ಇರ್ತೈತಿ. ಫಾರ್ ಎಕ್ಸಾಂಪಲ್, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಓದಿರಿ ಅಂತ ತಿಳ್ಕೊಳ್ರಿ, ಅದ್ರದ್ದು MCQs ಟೆಸ್ಟ್ ಬರಿಬೋದು ನೀವು. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನಲ್ ಏನಂತ ಕೇಳಿದಾಗ ಅಸೆಂಬ್ಲಿ ಬಗ್ಗೆ, ರಚನಾ ಸಭೆ ಬಗ್ಗೆ ಅಲ್ಲಿ ನೀವು ಎಕ್ಸಾಮ್ ಬರಿಬೋದು. ಆಮೇಲೆ ಏನಂತ ಕೇಳಿದಾಗ ಪ್ರಿಯಾಂಬಲ್ ಬಗ್ಗೆ ಎಕ್ಸಾಮ್ ಬರಿಬೋದು. ಪಾರ್ಟ್ 1 ಏನಂದ್ರೆ ಭಾರತ ಒಕ್ಕೂಟ ಮತ್ತು ಅದರ ಭೂಪ್ರದೇಶ, ಸಿಟಿಜನ್ಶಿಪ್, ಮೂಲಭೂತ ಹಕ್ಕು, ನಿರ್ದೇಶಕ ತತ್ವಗಳು, ಕರ್ತವ್ಯಗಳು. ಇದರಂಗೆ ಚಾಪ್ಟರ್ ವೈಸ್ 25 ಟೆಸ್ಟ್ಗಳನ್ನ ನೀವು ಎವ್ರಿಡೇ ಬರಿತೀನಿ ಅಂದ್ರೆ ಎವ್ರಿಡೇನು ಬರಿಬೋದು. ಇಲ್ಲ ಸರ, ನಾನು ಒಮ್ಮೆಗೆ ಬರೆದು ಮುಗಿಸ್ಬಿಡ್ತೀನಿ ಅನ್ನೋದಾಗಿತ್ತಂದ್ರೆ ಒಮ್ಮೆಗೆ ಬರೆದು ಮುಗಿಸ್ಬೋದು. ಓಕೆ ಸರ್, ಈಗ ನಾ ಏನ್ ಮಾಡ್ಬೇಕು ಅನ್ನೋ, ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಚಿಗುರು ಧಾರವಾಡ ಅನ್ನುವಂತ ಆ್ಯಪ್ ಅನ್ನ ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಗೂಗಲ್ ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಗಳು ಬರ್ತವೆ. ಈಗ ನಾವು ಕಾನ್ಸ್ಟಿಟ್ಯೂಷನ್ ಸಿರೀಸ್ ಸ್ಟಾರ್ಟ್ ಮಾಡಿದ್ದೇನೆಂದ್ರೆ, ಸಮರ್ಪಣಾ ಅನ್ನುವಂತಹ ಒಂದು ಏನಂದ್ರೆ ಧ್ಯೇಯವಾಕ್ಯದೊಂದಿಗೆ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ. ಎಸ್ ಸರ, ಈ ಸಮರ್ಪಣದಲ್ಲಿ ಏನೇನಿರುತ್ತೆ ಏನು, ಇಲ್ಲಿ ಎಲ್ಲಾ ಕೋರ್ ಸಬ್ಜೆಕ್ಟ್ಗಳ ವೈಸ್ ನಾವು ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಸ್ನೇಹಿತರೆ ಅನ್ನೋದು. ಹೌದಾ? ಎಸ್ ಸರ್, ಕೊನೆಯ ಗಳಿಗೆಯಲ್ಲಿ ರಿವಿಷನ್ ಮಾಡಿಕೊಳ್ಳಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. 25 ದಿನ 25 ಪರೀಕ್ಷೆ ದಿನ ಒಂದು ಎಕ್ಸಾಮ್ ಬರೀಬೇಕು. ಒಂದು ಪರೀಕ್ಷೆ 1 ತಿಂಗಳ ಓದಿಗೆ ಸಮ. ಒಂದು ಪರೀಕ್ಷೆ 1 ತಿಂಗಳ ಓದಿಗೆ ಸಮ. ಓದಿದ್ದೆಲ್ಲ ರಿವಿಷನ್ ಆಗುತ್ತೆ. ಎಸ್ ಸರ, ರಿವಿಷನ್ ಆದ್ಮೇಲೆ ನಿನಗೆ ಗೊತ್ತಿರಲಾರ್ದ ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ, ವಿತ್ ಎಕ್ಸ್ಪ್ಲೇಷನ್ ಇರುತ್ತೆ ಅಲ್ಲೇ ಕೆಳಗಡೆ. ನೀ ಆನ್ಸರ್ ಮಾಡಿದ್ಮೇಲೆ ನಿಂದು ರಾಂಗ್ ಆಗಿತ್ತು ಅಂದ್ರೂ ಎಕ್ಸ್ಪ್ಲೇಷನ್ ತೋರಿಸ್ತಾನೆ. ಸರಿ ಇದ್ದದನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಇದೆಲ್ಲ ಮುಗಿದ ಮೇಲೆ ಎಕ್ಸಾಮ್ನಾಗ ಹೆಂಗ್ ಕ್ವಶನ್ ಪೇಪರ್ಗಳು ಇರ್ತಾವ ನೋಡು, ಅವು 15 ಏನಂತ ಕೇಳಿದಾಗ ಕ್ವಶನ್ ಪೇಪರ್ಗಳನ್ನು ಸೆಟ್ ಮಾಡಿದ್ದೀವಿ. ಹೆಂಗ ಸರ, ಎಲ್ಲಾ ಸಬ್ಜೆಕ್ಟ್ ಅನ್ನು ಒಳಗೊಂಡಂತೆ ಅಂದ್ರೆ, ಸರಿ, ಫಸ್ಟ್ ಸಬ್ಜೆಕ್ಟ್ ವೈಸ್ ಬರೆಯೋಣ, ಆಮೇಲೆ ಮತ್ತೆ ಎಲ್ಲಾ ಸಬ್ಜೆಕ್ಟ್ ಅನ್ನು ಒಳಗೊಂಡಂತೆ ಟೆಸ್ಟ್ ಸಿರೀಸ್ ಇರುತ್ತೆ. ಎಸ್ ಸರ, ಟಾಪಿಕ್ ವೈಸ್ ಇರುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ನೋಡಿ, ಈ ಕನ್ನಡ ಮಾಧ್ಯಮದವ್ರಿಗೆ ಅಷ್ಟೇ ಎಕ್ಸಾಮ್ ಇರ್ತಪ್ಪ, ಇಂಗ್ಲಿಷ್ ಮೀಡಿಯಂನವ್ರಿಗೆ ಇರಂಗಿಲ್ಲ ಅಂತ ಹೇಳಿ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಂಗ್ಲಿಷ್ ಮೀಡಿಯಂಗೂ ಬೋತ್ ಲ್ಯಾಂಗ್ವೇಜ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಏನಂದ್ರೆ ಆನ್ಲೈನ್ ಅಲ್ಲಿ ಏನಂದ್ರೆ ಈ ಒಂದು ಪ್ರಯತ್ನ ಆಗಿದೆ ಸ್ನೇಹಿತರೆ ಅನ್ನೋದು. ಮುಂದೆ ಬರುವಂತ ಎಲ್ಲಾ ಹುದ್ದೆಗಳಿಗೆ ಏನಾದ್ರು ಅನುಕೂಲ ಆಗುತ್ತೆ. ಎಲ್ಲಾ ಮಾದರಿಯಲ್ಲಿ ಏನಂತ ಕೇಳಿದಾಗ ಪ್ರಶ್ನೆಗಳನ್ನ ಸಿದ್ಧಪಡಿಸಿದ್ದೀವಿ ಸ್ನೇಹಿತರೆ. ಸರ, ಮತ್ತೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಮಾಡಿಬಿಟ್ರಲ್ಲ, ಇದು ಕ್ರಾಕ್ ಹೆಂಗ್ ಸರ, ತೆಕ್ಕಿಗಂಟ್ ಲೀಟ್ರಿ ಏನೋ ಅಂತ ಕೇಳಬೇಡ್ರಿ ಅನ್ನೋ. ಹೌದಾ? ಇದು ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ಅನುಕೂಲ ಆಗ್ಬೇಕು, ಅಫೋರ್ಡೆಬಲ್ ಪ್ರೈಸ್ ಇರಬೇಕು, ಬೈ ಮಾಡ್ಬೋದು. ಯಾಕಂದ್ರೆ
ಸರ್ ಇದನ್ನ ಫ್ರೀನೂ ಕೊಡ್ಬೋದಲ್ಲ, ಚಿಗುರುದರ ಎಕ್ಸಾಮ್ ಅತ್ಯಂತ ಕಡಿಮೆ ದರದಲ್ಲಿ 10 ರೂಪಾಯಿಗೆ ಹಂಗೆಲ್ಲ ಎಕ್ಸಾಮ್ ನಡೆಸ್ಯಾರ, ನಾವು ಸಾವಿರಾರು ಜನ ಬರ್ದೀವಿ ಸರ. ನೋಡ್ರಿ, ಮೊದಲನೇ ರಾಷ್ಟ್ರಕವಿ ಇರ್ತಕ್ಕಂಥ ಗೋವಿಂದಪ್ಪ ಅವರು ಏನ್ ಹೇಳ್ತಾರೆ ಅಂದ್ರೆ, ಸ್ವಾರ್ಥವಿಲ್ಲದ ಸೇವೆ, ಹೌದಾ, ಸ್ವಾರ್ಥವಿಲ್ಲದ ಸೇವೆ ಅದೆಷ್ಟು ಮಾಡಿದ್ರು ವ್ಯರ್ಥ ಅಂತ ಹೇಳ್ತಾರೆ. ಅದಕ್ಕಾಗಿ ಸಿದ್ಧಪಡಿಸೋದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಇರೋದ್ರಿಂದ ಮಿನಿಮಮ್ ಏನಂತ ಕೇಳಿದಾಗ 99 ರೂಪೀಸ್ ಅಲ್ಲಿ ಬರಿಬೋದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಟೆಸ್ಟ್ ಸೀರೀಸ್ ಅನ್ನ ಚಿಗುರು ಸಂಸ್ಥೆಯ ವತಿಯಿಂದ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಆಸಕ್ತರಿರ್ತಕ್ಕಂಥವ್ರು ನಿಮ್ಮ ಮೊಬೈಲ್ ಪ್ಲೇ ಸ್ಟೋರ್ ಅಲ್ಲಿ ಆ್ಯಪ್ ಅನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. ಫರ್ದರ್ ನೋಟಿಫಿಕೇಶನ್ಗೆ ಏನಂದ್ರೆ ಅಥವಾ ಆ ಸಂಸ್ಥೆ ಏನೇ ಅಪ್ಡೇಟ್ ಇದ್ರು ಕೂಡ ಆ ಆ್ಯಪ್ ಅಲ್ಲಿ ಇರುತ್ತೆ. ಇದು ಕೇವಲ 99 ರೂಪಾಯಿಗಳಲ್ಲಿ ಇರ್ತೈತಿ ಅನ್ನೋದು, ಹೌದಾ. ಇದೇನ್ ಬಹಳ ಕಷ್ಟ ಆಗಲ್ಲ, ಆದ್ರೆ ಕೆಲವೊಬ್ಬರಿಗೆ ಕಷ್ಟ ಆದ್ರೂ ಸಹಿತ ಅದ್ರ ತಕ್ಕ ನಿಮಗೆ ಬೆಲೆ ಸಿಗ್ತೈತಿ ಅನ್ನೋದು ಇದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ರಿ, ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ. ನೀವು ಆಲ್ರೆಡಿ ನೌಕರಿ ಮಾಡಕತ್ತಿದ್ರಿ ಅಂತ ತಿಳ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಹೋದರ ಸಹೋದರಿಯರಿಗೆ, ಸ್ನೇಹಿತರಿಗೆ ತಿಳಿಸ್ರಿ, ಈ ತರ ಇದೆ, ಒಂದು ಒಳ್ಳೆ ಪ್ರಯತ್ನ ಮಾಡಿ ದೋಸ್ತ. ಯಾಕಂದ್ರೆ ಒಂದು ಎಕ್ಸಾಮ್ ಹೊಂಟಿವಿ ಅಂದ್ರೆ ಅರ್ಧಂಬರ್ಧ ಓದ್ಕೊಂಡು ಹೋಗೋದಕ್ಕಿಂತ ಪರ್ಫೆಕ್ಟ್ ಆಗಿ ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ಅಷ್ಟೇ ಅನ್ನೋದು. ಓಕೆ, ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಈ ಒಂದು ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಚಿಗುರು ಧಾರವಾಡ ಅನ್ನುವಂಥ ಆ್ಯಪ್ ಅನ್ನ ನೀವು ಸರ್ಚ್ ಮಾಡ್ರಿ. ಅದ್ರ ಜೊತೆಲಿ ಟೆಲಿಗ್ರಾಮ್ ಅಲ್ಲಿ ಏನೇ ಇದ್ರು ಕೂಡ ಚಿಗುರು SSC ಆದಿ ಅರ್ಥ ಅಥವಾ ಏನಾದ್ರೆ ಚಿಗುರು 2019 ಅನ್ನು ಸರ್ಚ್ ಮಾಡೋದ್ರ ಮೂಲಕ ಏನೇ ಇನ್ಸ್ಟಿಟ್ಯೂಷನ್ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ಆ ಟೆಲಿಗ್ರಾಮ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭ ಆಗ್ಲಿ. ಥ್ಯಾಂಕ್ ಯು.